ನಮಸ್ಕಾರ ವೀಕ್ಷಕರೇ, RLJ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ರಾಜು ಕಾಗೆ ಸಹೋದರನ ಪುತ್ರನ ಕಾರು ಅಪಘಾತವಾಗಿದೆ. ಕಾರು ಗುದ್ದಿದ ರಭಸಕ್ಕೆ ಗೋಕಾಕ್ ತಾಲೂಕಿನ ಪುಡಲಕಟ್ಟಿ ಗ್ರಾಮದ ಬಸವರಾಜ್ ತಳಕಟನಾಳ 22 ವಯಸ್ಸಿನ ಯುವಕ ಮೃತಪಟ್ಟಿದ್ದಾನೆ. ಬೆಳಗಾವಿ ಕಿತ್ತೂರು ಹೊರವಲಯದಲ್ಲಿ ನಡೆದ ಘಟನೆ ಇದು. ಮೃತ ಬಸವರಾಜ್ ತಳಕಟ್ನಾಳ ಎಂದು ಗುರುತಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದ ಬಸವರಾಜ್ ಮೃತಪಟ್ಟಿದ್ದಾನೆ. ಬೆಳಗಾವಿಯಿಂದ ಕಿತ್ತೂರಿಗೆ ಬರುತ್ತಿದ್ದ ಬಸವರಾಜ್ ಹಾಗೂ ಇಬ್ಬರು ಸ್ನೇಹಿತರು ಕೂಲಿ ಕಾರ್ಮಿಕರು ಎಂದು ಸದ್ಯಕ್ಕೆ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಪ್ರಸಾದ್ ರವರ ಕಾರು ಎದುರಾಗಿದೆ. ಬಸವರಾಜ್ ತಳಕಟ್ನಾಳ್ ರವರ ಬೈಕಿಗೆ ಶಾಸಕ ರಾಜು ಕಾಗೆ ಅವರ ಸಹೋದರನ ಪುತ್ರನ ಕಾರು ಗುದ್ದಿದೆ. ಘಟನೆಯಲ್ಲಿ ಸಣ್ಣ ವಿಠಲ್ ಮತ್ತು ನಿಂಗಪ್ಪ ಅನ್ನೋರಿಗೆ ಗಾಯವಾಗಿದೆ. ಸಣ್ಣ ವಿಠಲ್ ಮತ್ತು ನಿಂಗಪ್ಪ ಅವರನ್ನು ಕೂಡ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಕಾರು ಶಾಸಕ ರಾಜು ಕಾಗೆ ಅವರ ಸಹೋದರನ ಪುತ್ರನ ಕಾರು ಎಂದು ಗೊತ್ತಾಗಿದೆ. ಈಗಾಗಲೇ ಕಿತ್ತೂರು ಪೊಲೀಸರು ಶ್ರೀ ಪ್ರಸಾದ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ 3 ಜನ ಕೂಲಿ ಕಾರ್ಮಿಕರು ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ಒಬ್ಬನೇ ಮಗನನ್ನ ಕಳೆದುಕೊಂಡ ತಂದೆಯ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾದು ನೋಡಬೇಕಿದೆ. ಮಲಪ್ಪ ಗೌಡರ್, RLJ ನ್ಯೂಸ್, ಗೋಕಾಕ್. ಇದಾಗಿತ್ತು ಇವತ್ತಿನ RLJ ನ್ಯೂಸ್.